ಕಲಿಸಿಕೊಟ್ಟ ತಂದೆ, ಅದಕ್ಕಾಗಿ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಅಯ್ಯ, ನಿಮ್ಮ ಮಾತು ತಿಳಿಸುವಂಥ ನನ್ನನ್ನು ನಿಮ್ಮ ಪರಿಶುದ್ಧಾತ್ಮನ ಸಹಾಯವನ್ನು, ಜ್ಞಾನವನ್ನು, ಜ್ಞಾಪಕ ಶಕ್ತಿಯನ್ನು ನನಗೆ ಕೊಡು ತಂದೆ. ಅಯ್ಯ, ಕೇಳುವಂಥ ನಿನ್ನ ಮಕ್ಕಳು ಕೂಡ ಒಳ್ಳೆಯ ತಾಳ್ಮೆಯಿಂದ ಆಲೋಚನೆ ಮಾಡಿ ನಿಮ್ಮ ಮಾತುಗಳು ಅಯ್ಯ ಜೀವಳ ಮಾತುಗಳು, ಶ್ರೇಷ್ಠವಾದಂಥ ಮಾತುಗಳು ಅರ್ಥ ಮಾಡಿಕೊಳ್ಳುವಂಥ ಜ್ಞಾನವನ್ನು, ಆ ಜ್ಞಾಪಕ ಶಕ್ತಿಯನ್ನು ಅವರಿಗೆ ದಯಪಾಲಿಸ್ರಿ. ಅಯ್ಯ, ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಕೃಪೆ ತೋರಿಸಿ. ಎಲ್ಲರೂ ನಿಮ್ಮ ಮಾತು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ನೀವಿರುವಂಥ ಮಹಾ ಪರಲೋಕವನ್ನು ಪಡೆದುಕೊಳ್ಳಬೇಕಂತೇಳಿ ಈ ಚಿಕ್ಕ ಪ್ರಾರ್ಥನೆ ಮನವಿ ನಿಮ್ಮ ಪಾದ ಇಡುತ್ತಾ, ಈ ಪ್ರಾರ್ಥನೆ ನಿಮ್ಮ ಮಗನೂ ನಮ್ಮ ರಕ್ಷಕನೂ ಆಗಿರುವ ಯೇಸುವಿನ ಅತಿ ಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ, ನನ್ನ ಪರಲೋಕದ ತಂದೆ. ಆಮೇನ್. ರಕ್ಷಕನು, ಒಡೆಯನು, ಪ್ರಪಂಚ ಮೋಕ್ಷ ಪ್ರದಾತನೂ ಆಗಿರುವ ಯೇಸುವಿನ ಅತಿ ಶ್ರೇಷ್ಠವಾದ ನಾಮದಲ್ಲಿ ನನ್ನ ಹೃದಯಪೂರ್ವಕವಾದ ವಂದನೆಯನ್ನು ತಿಳಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಬೈಬಲ್ ಪರಿಶೋಧನೆ ಯೂಟ್ಯೂಬ್ ಚಾನೆಲ್ ಮೂಲಕ ವೀಕ್ಷಿಸುವಂಥ ಎಲ್ಲ ನಮ್ಮ ಆತ್ಮೀಯ ವೀಕ್ಷಕರಿಗೂ ಕೂಡ ಯೇಸುವಿನ ಅತಿ ಮಧುರವಾದ ನಾಮದಲ್ಲಿ ನನ್ನ ವಂದನೆಗಳು ತಿಳಿಸ್ತಾ ಇದ್ದೇನೆ. ಪ್ರಿಯರೇ, ಈ ದಿನ ದೇವರ ಒಂದು ಕೃಪೆಯಿಂದ ಮತ್ತೊಂದು ಆವರ್ತೆ ಆತನ ಮಾತನ್ನು ತಿಳಿಸುವುದಕ್ಕೆ ತಂದೆಯಾದ ದೇವರು ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಪ್ರಿಯರೇ, ಅದಕ್ಕೋಸ್ಕರ ಇದನ್ನು ನಾವು ಆಲೋಚನೆ ಮಾಡುವಂಥ ಒಂದು ಸಬ್ಜೆಕ್ಟ್ ಏನಂದರೆ, ಸರ್ಪವು ನನ್ನನ್ನು ವಂಚಿಸಿತ್ತು ಅಂದರೆ ಅರ್ಥ ಏನು ಅಂತಕ್ಕಂಥ ಒಂದು ಸಬ್ಜೆಕ್ಟು ಮಾತಾಡ್ತಿದ್ದೀನಿ. ಪ್ರಿಯರೇ, ಆಲೋಚನೆ ಮಾಡಿ ಇನ್ನೊಂದು ಸಾರಿ ಕೇಳಿ. ಸರ್ಪವು ನನ್ನನ್ನು ವಂಚಿಸಿತ್ತು ಅಂದರೆ ಏನು? ಯಾಕಂದರೆ ಸರ್ಪವು ವಂಚಿಸಿತ್ತು ಯಾರನ್ನು ಅಂದರೆ ನಮ್ಮ ಮೂಲ ತಾಯಿಗಿರ್ತಕ್ಕಂಥ ಹವ್ವಳಿಗೆ ಆದಿ ಕಾಲದಲ್ಲಿ ಅಂದರೆ ಮೊದಲನೇ ಪ್ರಾರಂಭದಲ್ಲಿ ಸರ್ಪವು ಏನು ಮಾಡಿದಂತೆ ಹವ್ವಳಿಗೆ ವಂಚಿಸಿದಂತೆ. ವಂಚಿಸಿತ್ತು ಅಂದರೆ ಆ ಪದದಲ್ಲಿರ್ತಕ್ಕಂಥ ಅರ್ಥ ಏನು? ವಂಚಿಸಿತ್ತು ಅಥವಾ ಕುಯುಕ್ತಿಗೆ ಅಂದರೆ ಸರ್ಪದ ಒಂದು ಕುಯುಕ್ತಿಗೆ ಒಳಬಿದ್ದಳು ಅಂದರೆ ಏನು? ಇಲ್ಲಾಂದರೆ ಒಂದು ಸೈತಾನದ ಒಂದು ಮಾತಿಗೆ ಮೋಸ ಹೋದಳು ಅಂದರೆ ಅರ್ಥ ಏನು ಅಂಥೇಳಿ ಈ ದಿನ 3 ಭಾಗವಾಗಿ ಒಂದೊಂದಕ್ಕೆ ನಾವು ಪ್ರಶ್ನೆಯನ್ನು ಹಾಕಿಕೊಂಡು ಆ ಪ್ರಶ್ನೆಗೆ ಉತ್ತರ ಸತ್ಯವೇದ ಗ್ರಂಥದಿಂದ ಆಲೋಚನೆ ಮಾಡಿ ತಿಳಿದುಕೊಳ್ಳೋಣ. ಪ್ರಿಯರೇ, ಯಾಕಂದರೆ ಈ ಸಬ್ಜೆಕ್ಟು ಮಾತಾಡೋದಕ್ಕೆ ಮುಖ್ಯವಾದ ಕಾರಣ ಏನಂದರೆ ನಮ್ಮ ಮೂಲ ತಾಯಿ ಇರ್ತಕ್ಕಂಥ ಹವ್ವಳು ಅಂದರೆ ಭೂಮಿ ಇರ್ತಕ್ಕಂಥ ಸರ್ವ ಮಾನವರಿಗೆ ಮೂಲ ತಾಯಿ ಯಾರಂದರೆ ಹವ್ವಳು. ಪ್ರಿಯರೇ, ಆ ಹವ್ವಳಿಗೆ ಏನಾಗಿದೆ ಅಂದರೆ ಸರ್ಪವು ಕೂಡಿರುವುದರಿಂದ ಕಾಯೇನು ಹುಟ್ಟಿದ್ದಾನೆ. ಸರ್ಪವು ಹವ್ವಳನ್ನು ವಂಚಿಸಿತ್ತು. ಯಾಕಂದರೆ ಕೆಡುಕನಿಂದ ಹುಟ್ಟಿದ್ದ ಕಾಯೇನಂತೇನೋ ಇರ್ಬೋದು ಅಂತ ಹೇಳಿ ವಚನ ಇರ್ತದೆ ನೋಡಿ. ಆ ವಚನವನ್ನು ಆಧಾರ ಮಾಡಿಕೊಂಡು ನೋಡಿ, ಸರ್ಪವು ಹವ್ವಳನ್ನು ಕೂಡಿರುವುದರಿಂದ ಕಾಯೇನು ಹುಟ್ಟಿದ್ದಾನೆ. ಯಾಕಂದರೆ ಸರ್ಪವು ಹವ್ವಳನ್ನು ವಂಚಿಸಿತ್ತು. ಸರ್ಪವು ಹವ್ವಳನ್ನು ಕುಯುಕ್ತಿಗೆ ಒಳಪಡಿಸಿತ್ತು. ಸರ್ಪವು ಹವ್ವಳನ್ನು ಮೋಸಪಡಿಸಿತು. ಅಂದರೆ ಅರ್ಥ ಏನಂದರೆ ಹವ್ವಳಿಗೆ ಸರ್ಪ ಕೂಡಿದೆ, ಅವಳೊಟ್ಟಿಗೆ ವ್ಯಭಿಚಾರ ಮಾಡಿದೆ, ಅಂದರೆ ಅವ್ರ ಜೊತೆ ಸಹವಾಸ ಮಾಡಿದ್ದಾಳೆ, ಆಕೆ ಆ ಸರ್ಪಕ್ಕೆ ಮಾಯದಲ್ಲಿ ಬಿದ್ದಿದ್ದಾಳೆ, ವ್ಯಭಿಚರಿಸಿದ್ದಾಳೆ ಅಂಥೇಳಿ ನಮ್ಮ ಕ್ರೈಸ್ತ ಸಮಾಜದಲ್ಲಿ ಬೋಧಕರಲ್ಲಿ ಕೆಲವು ಬೋಧಕರು, ಎಲ್ಲ ಬೋಧಕರ ಕುರಿತು ನಾವು ಮಾತಾಡ್ತಿಲ್ಲ. ನಮ್ಮ ಕ್ರೈಸ್ತ ಬೋಧಕರಲ್ಲಿ ಕೆಲವರನ್ನು ಕುರಿತು ನಾವು ಮಾತಾಡ್ತಿದ್ದೀನಿ. ಏನಂದರೆ ಅವ್ರು ಯಾವ ರೀತಿ ಬೋಧನೆ ಮಾಡ್ತಾರೆ ಅಂದರೆ, ನೋಡಿದಿರಾ, ಭೂಮಿ ಇರ್ತಕ್ಕಂಥ ಸರ್ವಮಾನ್ಯ ತಾಯಿ ಅಂತ ಹೇಳುವಂಥ ತಾಯಿಗೆ ಸರ್ಪವು ಕೂಡಿದೆ, ಸರ್ಪದ ಒಂದು ವಂಚನೆಗೆ, ಸರ್ಪದ ಒಂದು ಕುಯುಕ್ತಿಗೆ ಹವ್ವಳು ಒಳಬಿದ್ದಿದ್ದಾಳೆ ಅಂತ ಹೇಳ್ತಿದ್ರು. ಪ್ರಿಯರೇ, ಆದರೆ ನಿಜಕ್ಕೂ ಅವರು ಯಾವ ರೀತಿ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ರು, ಯಾವ ರೀತಿ ಅರ್ಥ ಮಾಡ್ಕೊಂಡ್ರೆ ಗೊತ್ತಿಲ್ಲ. ಯಾಕಂದರೆ ಇಂಥ ಒಂದು ಬೋಧನೆ ನಮ್ಮ ಕ್ರೈಸ್ತ ಸಮಾಜ ಇದೆ. ಪ್ರಿಯರೇ, ಬಹುಶಃ ನೀವು ಕೇಳಿದ್ದೀರೋ ಅಥವಾ ಕೇಳಿಲ್ಲೋ ನನಗೆ ಗೊತ್ತಿಲ್ಲ. ಆದರೆ ಭವಿಷ್ಯದ ದಿನಗಳಲ್ಲಿ ಇಂಥ ಒಂದು ಬೋಧನೆ ಮಾತ್ರ ಬರ್ಬೋದು. ಅದಕ್ಕೋಸ್ಕರ ನೀವು ಅಲರ್ಟ್ ಆಗಿರ್ಬೇಕು, ಆಲೋಚನೆ ಮಾಡಬೇಕು, ಬೈಬಲ್ ಪರಿಶೋಧನೆ ಮಾಡಬೇಕು. ಅಂದರೆ ಅವರು ಹೇಳುವಂಥ ಸತ್ಯನ ಅಸತ್ಯನ ಅಂತೇಳಿ ಪ್ರತಿಯೊಂದು ಮಾತುಗಳು ಸತ್ಯವೇದ ಗ್ರಂಥದಿಂದ ನಾವು ಆಲೋಚನೆ ಮಾಡಬೇಕಾಗಿದೆ. ಪ್ರಿಯರೇ, ಆಲೋಚನೆ ಮಾಡಿದಾಗ ದೇವರ ಮಹಾಜ್ಞಾನದ ಸಂಗತಿಗಳು ನಮಗೆ ಅರ್ಥವಾಗೋದಕ್ಕೆ ಸಾಧ್ಯ. ಪ್ರಿಯರೇ, ಅಂದರೆ ಇಲ್ಲಿ ಅರ್ಥ ಏನಂದರೆ, ವಂಚಿಸಿತ್ತು ಅಂದರೆ ಅರ್ಥ ಏನು? ಸರ್ಪ ಕೂಡಿದಂಥ ಅರ್ಥನ, ಅಥವಾ ಹವ್ವಳು ಒಂದು ಸೈತಾನ ಒಂದು ಕುಯುಕ್ತಿಗೆ ಒಳಬಿದ್ದಳು ಅಂದರೆ ಅರ್ಥ ಏನು? ಸರ್ಪವು ಹವ್ವಳಿಗೆ ಕೂಡಿದಂಥ ಅರ್ಥನ, ಅಥವಾ ಸೈತಾನನ ಒಂದು ಮಾಯಾಬೋಧನೆಗೆ ಹವ್ವಳು ಮೋಸ ಹೋದಳು ಅಂದರೆ ಅರ್ಥ ಏನು? ಸರ್ಪ ಕೂಡಿದಂಥ ಅರ್ಥನ,
ಅದಕ್ಕೆ ಈ 3ಕ್ಕೆ ವಾಕ್ಯದಿಂದ ನಾವು ಆಲೋಚನೆ ಮಾಡಿ ಅದಕ್ಕೆ ಉತ್ತರವನ್ನು ಹುಡುಕುವುದಕ್ಕೆ ನಾವು ಪ್ರಯತ್ನ ಮಾಡಿಕೊಳ್ಳೋಣ ಪ್ರಿಯರೇ. ಯಾಕಂದರೆ ನಾವು ಆಲೋಚನೆ ಮಾಡಬೇಕು, ಪ್ರತಿಯೊಂದು ವಿಷಯಗಳನ್ನು ನಾವು ಚೆನ್ನಾಗಿ ಸತ್ಯವಾಕ್ಯವನ್ನು, ಸತ್ಯ ಇರ್ತಕ್ಕಂಥ ಮಾತುಗಳನ್ನು ನಾವು ಆಲೋಚನೆ ಮಾಡಿ ತಿಳಿದುಕೊಳ್ಬೇಕು. ಹೊರತು ಅದಕ್ಕೆ ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ತಪ್ಪಾದ ಮಾರ್ಗದಲ್ಲಿ ನಾವು ನಡಿಬಾರ್ದು ಪ್ರಿಯರೇ. ಯಾಕಂದರೆ ನಾವು ದೇವರ ಮಕ್ಕಳು, ದೇವರ ಮಾತಲ್ಲಿ ಕಲಿತುಕೊಂಡು ದೇವರಿರುವಂಥ ಮಹಾಲೋಕವನ್ನು ಪಡೆದುಕೊಳ್ಬೇಕಾಗಿದೆ. ಯಾಕಂದರೆ ನಮ್ಮ ಜೀವಿತದಲ್ಲಿ ಯಾವ ವಿಷಯದಲ್ಲಾದರೂ ಮೋಸ ಹೋದರೂ ತಿರುಗಿ ಮತ್ತೊಂದು ಸಾರಿ ಸಂಪಾದನೆ ಮಾಡಿಕೊಳ್ಬೋದು. ಆದರೆ ಈ ಲೋಕದಲ್ಲಿ ನಾವು ಬದುಕಿರುವ ದಿನಗಳಲ್ಲಿ ದೇವರ ವಾಕ್ಯ ವಿಷಯದಲ್ಲಿ ಮೋಸ ಹೋದರೆ ನಿತ್ಯ ನರಕ ಇದೆ ಪ್ರಿಯರೇ. ಒಂದು ಸಾರಿ ನರಕಕ್ಕೆ ಹೋದಂದರೆ ಮತ್ತೊಂದು ಸಾರಿ ತಿರುಗಿ ಪಡ್ಕೊಳ್ಳುವಂಥ ಅವಕಾಶ ಇಲ್ಲ. ಅದಕ್ಕೋಸ್ಕರ ಈ ಭೂಮಿಯಲ್ಲಿ ಬದುಕಿರುವಾಗಲೇ, ನಮ್ಮ ದೇಹದಲ್ಲಿ ಆತ್ಮ ಇರುವಾಗಲೇ, ಬದುಕಿರುವಾಗಲೇ ಸತ್ಯವಾಕ್ಯ ಯಾವುದಂತೇಳಿ ತಿಳಿದುಕೊಂಡು ಮೋಸ ಹೋಗದ ಹಾಗೆ ಎಚ್ಚರಿಕೆಯಿಂದ ದೇವರ ವಾಕ್ಯವನ್ನು ಆಲೋಚಿಸಿ ಪರಿಶೋಧನೆ ಮಾಡಿ ತಿಳಿದುಕೊಂಡು ಸತ್ಯ ಯಾವುದು ಅಂತಕ್ಕಂಥದ್ದು ಸತ್ಯನು ಭದ್ರವಾಗಿ ಹಿಡಿದುಕೊಳ್ಳಬೇಕಾಗಿದೆ. ಒಂದು ಸಾರಿ ನೋಡಿ, ಸತ್ಯವೇದ ಗ್ರಂಥದಲ್ಲಿ ಪೌಲನು ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ, ಎಲ್ಲರೂ ಸತ್ಯವೇದ ಗ್ರಂಥವನ್ನು ತೆಗೆದು ಒಂದು ಸಾರಿ ನೋಡಿ. ಪೌಲನು ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನದಲ್ಲಿ ಏನು ಬರೆಯಲ್ಪಟ್ಟಿದೆ? ಇದೆಯಲ್ಲದೆ ಆದಾಮನು ವಂಚನೆಗೆ ಒಳಬೀಳಲಿಲ್ಲ, ಸ್ತ್ರೀಯು ವಂಚನೆಗೆ ಒಳಬಿದ್ದು ಅಪರಾಧಿ ಆದಳು. ಏನು ಬರೆಯಲ್ಪಟ್ಟಿದೆ? ಪೌಲ ಏನು ಹೇಳ್ತದೆ ಅಂದರೆ, ಆದಾಮನು ಸೈತಾನನೊಂದು ವಂಚನೆಗೆ, ಸೈತಾನೊಂದು ಕುಯುಕ್ತಿಗೆ ಒಳಬೀಳೋದಿಲ್ಲಂತ, ಬಿದ್ದಿಲ್ಲ. ಆದರೆ ಒಳ ಬಿದ್ದವರು ಯಾರು? ನಮ್ಮ ಮೂಲ ತಾಯಿರ್ತಕ್ಕಂಥ ಹವ್ವಳು. ಸೈತಾನನ ಒಂದು ಕುಯುಕ್ತಿಗೆ, ಸೈತಾನ ಒಂದು ಮಾಯಾ ಬೋಧನೆಗೆ ಏನಾಗಿದ್ದಾಳಂತೆ? ಒಳಬಿದ್ದಾಳಂತ ಪ್ರಿಯ, ವಂಚನೆಗೆ ಒಳಬಿದ್ದಾಳಂತೆ. ಏನು ಬರೆಯಲ್ಪಟ್ಟಿದೆ ಅಂದರೆ, ಸ್ತ್ರೀಯು ಸೈತಾನನ ಒಂದು ವಂಚನೆಗೆ ಒಳಬಿದ್ದಳು, ಸ್ತ್ರೀಯು ಒಂದು ಸರ್ಪದ ವಂಚನೆಗೆ ಒಳಬಿದ್ದಳು ಅಂತ ಪ್ರಿಯ. ಯಾವ ರೀತಿ ಬಿದ್ದಳಂತ ಇನ್ನೊಂದು ಸರಿ ನೋಡಿ. ಆದಿಕಾಂಡ 3ನೇ ಅಧ್ಯಾಯ 13ನೇ ವಚನದಲ್ಲಿ ಏನು ಬರೆಯಲ್ಪಟ್ಟಿದೆ ನೋಡಿ. ಆದಿಕಾಂಡ 3ನೇ ಅಧ್ಯಾಯ 13ನೇ ವಚನ. ಯೆಹೋವ ದೇವರು ಸ್ತ್ರೀಯನ್ನು, ಇದೇನು ನೀನು ಮಾಡಿದ್ದು ಎಂದು ಕೇಳಲು, ಸ್ತ್ರೀಯು, ಸರ್ಪವು ನನ್ನನ್ನು ವಂಚಿಸಿತ್ತು, ಸರ್ಪವು ನನ್ನನ್ನು ವಂಚಿಸಿತ್ತು ಅಂದಾಗ ಕೆಲವರು ಏನು ಮಾಡಿದ್ದಾರೆ? ತಪ್ಪಾಗಿ ಅಭಿಪ್ರಾಯ ಮಾಡ್ಕೊತಾರೆ. ಏನು ಕೇಳ್ತದೆ ದೇವರು? ಯೆಹೋವ ದೇವರು ಅಂದರೆ ಪರಮಾತ್ಮನು ಏನು ಕೇಳ್ತದೆ ದೇವರು ಅಂದರೆ, ಇದೇನು ನೀನು ಮಾಡಿದ್ದು ಹವ್ವಳೆ, ಇದೇನು ನೀನು ಮಾಡಿದಂದಾಗ ಆಲ್ರೆಡಿಗೆ ಏನು ಮಾಡಿದ್ದಾಳೆ? ಪಾಪ ಮಾಡಿದ್ದಾಳೆ, ಒಂದು ವ್ಯಭಿಚಾರ ಮಾಡಿದ್ದಾಳೆ, ಸರ್ಪದೊಟ್ಟಿಗೆ ಕೂಡಿದ್ರಿಂದ ದೇವ್ರನ್ನ ಕೇಳ್ತಾ ಇದ್ದಾರೆ. ಏನು ಕೇಳ್ತಾ ಇದ್ದಾರೆ ಅಂದರೆ, ಇದೇನು ನೀನು ಮಾಡಿದ್ದು. ಯಾರು ಕೇಳ್ತದೆ? ದೇವ್ರು ಕೇಳ್ತದೆ. ಯೆಹೋವ ದೇವರು ಕೇಳುವಂಥ ಮಾತು ಅಂದರೆ, ಸ್ತ್ರೀಯನ್ನು ಇದೇನು ನೀನು ಮಾಡಿದ್ದು ಎಂದು ಕೇಳಲು, ಸ್ತ್ರೀಯು, ಸರ್ಪವು ನನ್ನನ್ನು ವಂಚಿಸಿತ್ತು. ಸರ್ಪ ಮಾಡಿದಂತೆ ವಂಚಿಸಿತಂತ. ವಂಚಿಸಿತು ಅಂದರೆ ಅರ್ಥ ಏನು? ಮೊದಲನೇ ಪಾಯಿಂಟಾಗಿ ತಿಳ್ಕೊಂಡು ಪ್ರಿಯರೇ, ಮೊದಲನೇ ಒಂದು ಮಾತೇನೆಂದರೆ, ವಂಚಿಸಿತು ಅಂದರೆ ಏನು, ಯಾವ ರೀತಿ ವಂಚಿಸಿತು ಅಂದರೆ, ನಾವು ಯಾಕೋಬನ ಕುರಿತು ನೋಡುವಾಗ ಅಲ್ಲಿ ದೇವರು ಸ್ಪಷ್ಟವಾಗಿ ಒಂದು ಪ್ರವಾದಿಯ ಗ್ರಂಥದಲ್ಲಿ ಬರೆಯಲ್ಪಟ್ಟಿದ್ದ ಮಾತು, ವಂಚಿಸಿತು ಅಂದರೆ ಅರ್ಥ ಏನು ಅಂಥೇಳಿ ನಾವು ಆಲೋಚನೆ ಮಾಡ್ತಿದ್ದೇವೆ ಪ್ರಿಯರೇ. ನೋಡಿ ಒಂದು ಸಾರಿ ಹೋಶೇಯನ ಪ್ರವಾದನೆ ಗ್ರಂಥ 12ನೇ ಅಧ್ಯಾಯ ಹೋಶೇಯನ ಪ್ರವಾದನೆ ಗ್ರಂಥ 12ನೇ ಅಧ್ಯಾಯ 3ನೇ ವಚನ ಒಂದು ಸಾರಿ ನೋಡಿ. ಏನು ಬರೆಯಲ್ಪಟ್ಟಿದೆ? ಯಾಕೋಬನು ಗರ್ಭದಲ್ಲಿ ಅಣ್ಣನನ್ನು ವಂಚಿಸಿದನು. ಯಾರು? ಯಾಕೋಬನು ಗರ್ಭದಲ್ಲಿ ಅಣ್ಣನನ್ನು ವಂಚಿಸಿದನು. ವಂಚಿಸಿದನು ಅಂದರೆ ಅರ್ಥ ಏನು? ಗರ್ಭದಲ್ಲಿದ್ದಾಗೆ ವಂಚಿಸಿದಂತೆ. ಯಾವ ರೀತಿ ವಂಚಿಸಿದ್ದಾನೆ? ಭೂಮಿಯಲ್ಲಿ ಬಂದನು ಕೂಡ ವಂಚಿಸಿದ್ದಾನೆ. ಯಾವ ರೀತಿ ವಂಚಿಸಿದ್ದಾನೆ? ವಂಚನೆ ಮಾಡಿದ್ದಾನೆ, ವಂಚಿಸಿದ್ದಾನೆ. ಯಾವ ರೀತಿ ವಂಚಿಸಿದ್ದಾನೆ ಅಂದರೆ, ತನ್ನ ತಂದೆಯಾದ ಇಸಾಕನ ಬಳಿಯಲ್ಲಿ ತನ್ನ ಅಣ್ಣನಿಗೆ ಬರಬೇಕಾದಂಥ ಆಶೀರ್ವಾದ, ಏಸಾವನಿಗೆ ಬರಬೇಕಾದಂಥ ಆಶೀರ್ವಾದ ಮೋಸದಿಂದ, ಕುಯುಕ್ತಿಯಿಂದ ವಂಚಿಸಿ, ತಂದೆಯನ್ನು ವಂಚಿಸಿ ಅಣ್ಣನಿಗೆ ಬರಬೇಕಾದಂಥ ಆಶೀರ್ವಾದವನ್ನು ಯಾರು ಪಡ್ಕೊಳ್ತಾರೆ? ಯಾಕೋಬನು ಪಡೆದುಕೊಳ್ಳುತ್ತಾನೆ ಪ್ರಿಯರೇ. ಅಂದರೆ ಏನು ಅರ್ಥ ಕೊಡುತ್ತಂದರೆ, ವಂಚನೆ ಅಂದರೆ ಸುಳ್ಳಾದ ಒಂದು ಮಾತುಗಳು, ಕುಯುಕ್ತಿಗಳು ಮಾಡಿ, ಒಳಸಂಚುಗಳು ಮಾಡಿ, ತಪ್ಪಾದ ಒಂದು ಸುಳ್ಳಾದ ಮಾತುಗಳನ್ನು, ವಂಚಿಸುವಂಥ ಮಾತುಗಳನ್ನು ಆಡಿ ತನ್ನ ತಂದೆಯಿಂದ
ಏಸಾವನಿಗೆ ಆಗಬೇಕಂತ ಆಶೀರ್ವಾದ ಯಾಕೋಬನು ಪಡ್ಕೋತಾರೆ. ಯಾವ ರೀತಿ ಅಂದರೆ ಮೋಸದಿಂದ, ವಂಚನೆಯಿಂದ, ಕುಯುಕ್ತಿ ಮಾಡಿ ಪಡೆದುಕೊಳ್ತಾನೆ ಪ್ರಿಯರೇ. ಅಂದರೆ ಆದಿಕಾಂಡದಲ್ಲಿ ಸರ್ಪವು ಹವ್ವಳನ್ನು ವಂಚಿಸಿದ. ಯಾವ ರೀತಿ ವಂಚಿಸಿದ ಅರ್ಥ ಏನಂದರೆ ಒಂದು ನುಣುಪಾದಂಥ ಮಾತುಗಳಿಂದ, ಮಾಯವಾದಂಥ ಮಾತುಗಳಿಂದ, ಪ್ರೀತಿ ಉಳ್ಳಂಥ ಮಾತುಗಳಿಂದ ಸವಿಕೊಂಡು ಆ ಸೈತಾನದ ಕುಯುಕ್ತಿ ಒಳಬಿದ್ದು ದೇವರ ಆಜ್ಞೆಗೆ ತಪ್ಪಿತದ ಪ್ರಿಯರೇ. ಇಲ್ಲಿ ಕೂಡಿದಿಂದ ಅರ್ಥ ಅಂದರೆ ಇಲ್ಲಿ ನಾವು ಆಲೋಚನೆ ಮಾಡುವಾಗ ಮಾತಿನಲ್ಲಿರ್ತಕ್ಕಂಥ ಭಾವನೆ ನಮಗೆ ಅರ್ಥ ಆಗ್ತದೆ ಪ್ರಿಯ. ಇನ್ನೊಂದು ವಚನ ನೋಡಿ, ಸಮುವೇಲನ ಬರೆದಂಥ 2ನೇ ಸಮುವೇಲನ ಗ್ರಂಥ 2ನೇ ಸಮುವೇಲ 19ನೇ ಅಧ್ಯಾಯ 26ನೇ ವಚನ, 19-26 ಏನು ಬರೆಯಲ್ಪಟ್ಟಿದೆ ನೋಡಿ ಒಂದು ಸಾರಿ. ನನ್ನ ಒಡೆಯನೇ ಅರಸನೇ, ನನ್ನ ಸೇವಕನು ನನ್ನನ್ನು ವಂಚಿಸಿದನು. ಇಲ್ಲಿ ಯಾರೊಟ್ಟಿಗೆ ಮಾತಾಡ್ತದೆ? ಯಾರೊಟ್ಟಿಗೆ ಮಾತಂದರೆ ಅರಸನಾದಂಥ ದಾವೀದನೊಟ್ಟಿಗೆ ಅವರ ಕೈಯಲ್ಲಿರ್ತಕ್ಕಂಥ ಒಬ್ಬ ಸೇವಕನು ಮಾತಾಡ್ತಿದ್ದಾನೆ. ಏನಂದರೆ ದಾವೀದನ ಕೈಯಲ್ಲಿ ಒಬ್ಬ ಅರಸನ ಕೈಯಲ್ಲಿ ಸೇವಕನು, ಇವನ ಕೈಯಲ್ಲಿ ಇನ್ನೊಬ್ಬ ಸೇವಕನ ಈತನು ಏನು ಮಾಡಿದಾನಂತೆ? ವಂಚಿಸಿದನಂತೆ. ವಂಚನೆ ಅಂದರೆ ಏನು? ಕೆಳಗಡೆ ನೋಡಿ, ಅದೇ ರೀತಿಯಲ್ಲಿ ವಂಚಿಸಿದನು. ಕುಂಟನಾದ ನಾನು, ಕೆಳಗಡೆ ಮಾತು ಇನ್ನೊಂದು ಸಾರಿ ನೋಡಿ, ನನ್ನ ಒಡೆಯನೇ ಅರಸನೇ, ನನ್ನ ಸೇವಕನು ನನ್ನನ್ನು ವಂಚಿಸಿದನು. ಕುಂಟನಾದ ನಾನು ಅವನಿಗೆ ಕತ್ತೆಗೆ ತಡಿ ಹಾಕು, ನಾನು ಕೂತುಕೊಂಡು ಅರಸನ ಜೊತೆಯಲ್ಲಿ ಹೋಗಬೇಕು ಎಂದು ಆಜ್ಞಾಪಿಸಿದೆನು. ಅವನು ಹಾಗೆ ಮಾಡದೆ ನನ್ನ ಒಡೆಯನಾದ ಅರಸನ ಬಳಿಗೆ ಬಂದು ನನ್ನ ವಿಷಯದಲ್ಲಿ ಚಾಡಿ ಹೇಳಿದನು. ಚಾಡಿ ಅಂದರೆ ಸುಳ್ಳಾದಂಥ ಒಂದು ದುರ್ಬೋಧನೆ, ವಂಚನೆಯ ಮಾತುಗಳು, ಕುಯುಕ್ತಿಯ ಮಾತುಗಳು, ಮೋಸದ ಮಾತುಗಳು, ಮೋಸಪಡಿಸಿದನಂತೆ. ಅರ್ಥ ಏನು? ವಂಚಿಸಿದ್ದಾನೆ ಅಂದರೆ ಸುಳ್ಳಾದಂಥ ಮಾತುಗಳು, ಕುಯುಕ್ತಿ ಮಾಡಿ ಮೋಸ ಮಾಡುವಂಥ ಮಾತುಗಳು, ಚಾಡಿ ಹೇಳುವಂಥ ಮಾತುಗಳು, ಶಿಕಾಯತ್ ಹೇಳುವಂಥ ಮಾತುಗಳು ಹೇಳಿ ಏನು ಮಾಡ್ತದಂತೆ? ವಂಚಿಸಿದನಂತೆ. ವಂಚನೆ ಅಂದರೆ ಒಂದು ಚಾಡಿ ಹೇಳುವಂಥದ್ದು, ಅಂದರೆ ದಾರಿ ತಪ್ಪಿಸುವಂಥ ಮಾತುಗಳು, ಮಾಯ ಮಾತುಗಳು, ವಂಚಿಸುವಂಥ ಮಾತುಗಳು, ಕುಯುಕ್ತಿ ಮಾಡುವಂಥ ಮಾತುಗಳು ಪ್ರಿಯರೇ. ಅದೇ ರೀತಿಯಲ್ಲಿ ಆದಿಕಾಂಡದಲ್ಲಿ ಹವ್ವಳನ್ನು ಸರ್ಪವು ಯಾವ ರೀತಿ ಮಾಡಿದಂತೆ? ವಂಚಿಸಿದಂತೆ. ವಂಚಿಸಿದಂದರೆ ಅರ್ಥ ಏನು? ಸುಳ್ಳಾದ ಒಂದು ಚಾಡಿ ಹೇಳಿ, ಏನೋ ದೇವ್ರ ಮೇಲೆ ಒಂದು ತಪ್ಪು ಹೊರಿಸಿ, ಏನವ್ವ ಯಾವ ಮರದ ಹಣ್ಣು ತಿನ್ಕೊಂತಾನೆ ದೇವ್ರು ದೇವ್ರು ಹೇಳಿರ್ತಕ್ಕಂಥ ಮಾತು ನಿಜವೇ ಸತ್ಯನಾ ಅಂಥೇಳಿ ಮಾಯ ಮಾತಾಡಿಕೊಂಡು ಮಾತಲ್ಲಿ ಮರುಳು ಮಾಡಿ, ಮೋಸ ಮಾಡಿ, ಕುಯುಕ್ತಿ ಮಾಡಿ ಈ ಹಣ್ಣು ತಿಂದಾಗಲು ನೀವು ದೇವರಂತೆ ಆಗುವಿರಿ ಅಂಥೇಳಿ ಒಂದು ದುರ್ಬೋಧನೆ, ಒಂದು ಹೇಳಬಾರಂಥ ಒಂದು ಕುಯುಕ್ತಿಯ ಮಾತು ಹೇಳಿ ಹವ್ವಳನ್ನು ಸೆಳೆದುಕೊಂಡಿದೆ ಪ್ರಿಯರೇ. ಆದರೆ ಹವ್ವಳಿಗೆ ಸರ್ಪ ಕೂಡಿದೆ, ವ್ಯಭಿಚರಿಸಿದೆ, ಈ ವಚನ ಇದೆ ಅಂತ ಎಂಬಂಥದ್ದು ಅದು ವಾಕ್ಯನ ಸರಿಯಲ್ಲ ಅಂಥೇಳಿ ಈ ವಾಕ್ಯವನ್ನು ಪರಿಶೋಧನೆ ಮಾಡುವಾಗ ಗೊತ್ತಾಗ್ತದೆ. ಇನ್ನೊಂದು ವಚನ ನೋಡಿ, ಯಾವುದಂದರೆ ರೋಮಪುರದವರಿಗೆ ಬರೆದಂಥ ಪತ್ರಿಕೆಯಲ್ಲಿ, ಅಂದರೆ ವಂಚಿಸುತ್ತಂಥ ಅರ್ಥಕ್ಕೆ ನಾವು ಉತ್ತರವನ್ನು ನೋಡ್ತಾ ಇದ್ದೇವೆ ಪ್ರಿಯರೇ. ವಂಚಿಸಿತು ಅಂದರೆ ಏನಂತ ಹೇಳಿ ನೋಡ್ತಾ ಇದ್ದೆವು. ಅದಕ್ಕೆ ಈ ವಚನಗಳು ತೋರಿಸ್ತೇವೆ. ಯಾಕಂದರೆ ರೋಮಪುರದಿಂದ ಬರೆದ ಪತ್ರಿಕೆಯಲ್ಲಿ 7ನೇ ಅಧ್ಯಾಯ 11ನೇ ವಚನ ನೋಡಿ ಒಂದು ಸಾರಿ. ರೋಮಪುರದಲ್ಲಿ ಬರೆದ ಪತ್ರಿಕೆ 7ನೇ ಅಧ್ಯಾಯ 11ನೇ ವಚನ. ಹೇಗೆಂದರೆ ಪಾಪವು ಆಜ್ಞೆಯಿಂದ ಅನುಕೂಲ ಹೊಂದಿ ನನ್ನನ್ನು ವಂಚಿಸಿತ್ತು, ಆ ಆಜ್ಞೆಯ ಮೂಲಕವೇ ನನ್ನನ್ನು ಕೊಂದಿತ್ತು. ಅಂದರೆ ದೇವರೇನು ಮಾಡಿದಾರಂತೆ? ಒಂದು ಆಜ್ಞೆ. ಆ ಆಜ್ಞೆ ಇಲ್ಲ ಟೈಮ್ನಲ್ಲೇನೋ ಏನು ಪಾಪ ಮಾಡಿದ್ರೆ ಲೆಕ್ಕಕ್ಕಿದ್ದಿರಲ್ಲ. ಯಾವಾಗಾಯಿತು ಧರ್ಮಶಾಸ್ತ್ರ ಬಂದಿದ್ದೆಯೋ, ಯಾವಾಗಾಯಿತು ಆಜ್ಞೆ ಬಂದಿದ್ದೆಯೋ ಅವಾಗೆ ಗೊತ್ತಾಗ್ತದೆ ಏನಪ್ಪ ಒಳ್ಳೆಯದು ಕೆಟ್ಟದ್ದು ಅಂತೇಳಿ. ಹಾಗಾಗಿ ತಂದೆಯಾದ ದೇವರು ಆ ಏದೆನ್ ತೋಟದಲ್ಲಿ ಹವ್ವಳ ಮಧ್ಯದಲ್ಲಿ, ಆದಾಮನ ಮಧ್ಯದಲ್ಲಿ ಒಂದು ಆಜ್ಞೆ ಜಾರಿ ಮಾಡಿದೆ. ಏನಂದರೆ ಈ ಹಣ್ಣು ತಿನ್ನಲು ಕೂಡೋದು, ಮುಟ್ಟಲು ಕೂಡೋದು ಅಂಥೇಳಿ ದೇವರು ಯಾವಾಗ ಆಜ್ಞಾಪಿಸಿದ್ದರೋ ಅವಾಗೆ ಸರ್ಪ ಬಂದು ಏನು ಮಾಡ್ತಿದ್ದ? ವಂಚಿಸ್ತಿತ್ತಂತ. ಆಜ್ಞೆ ಯಾವಾಗತ್ತು ಬಂತು? ಆಜ್ಞೆ ಬಂದಾಗಲೇ ಬಂದದ್ದು. ಯಾಕಂದರೆ ಆಜ್ಞೆ ಇರೋ ಟೈಮ್ನಲ್ಲಿ ಯಾವುದು ಮಾಡಿದ್ರು ಕೂಡ ತಪ್ಪು ಪಾಪ, ಇದು ಒಳ್ಳೆಯದು ಕೆಟ್ಟದ್ದು ಗೊತ್ತಿಲ್ಲ, ಎಲ್ಲವೂ ದೇವ್ರು ತಿನ್ಬೋದು. ಯಾವಾಗ ದೇವರು ಆಜ್ಞೆ ಕೊಟ್ಟಿದ್ದಾರೋ ಅವಾಗೇ ಸರ್ಪ ಬಂದಿದೆ ಪ್ರಿಯ. ಅದೇ ಹೇಳ್ತಿದ್ದಾರೆ ಏನಂದರೆ ಇಲ್ಲಿ, ಹೇಗೆಂದರೆ ಪಾಪವು ಆಜ್ಞೆಯಿಂದ ಅನುಕೂಲ ಹೊಂದಿ ನನ್ನನ್ನು ವಂಚಿಸಿ,
ಆ ಆಜ್ಞೆಯ ಮೂಲಕವೇ ನನ್ನನ್ನು ಕೊಂದಿತ್ತು. ಯಾವಾಗ ಹಣ್ಣು ತಿಂದಿದ್ದಾರೋ ದೇವರ ದೃಷ್ಟಿಯಲ್ಲಿ ಸತ್ತಿದ್ದಾರೆ. ಕೊಂದದ ಏನಂದರೆ ಪಾಪ ಅಂತಕ್ಕಂಥ ಸೈತಾನನು ವಂಚನೆಗೆ ಒಳಬಿದ್ದು ದೇವರ ದೃಷ್ಟಿಯಲ್ಲಿ ಏನಾಗಿದ್ದರೆ ಮೋಸ ಹೋಗಿದ್ದಾರೆ, ಕುಯುಕ್ತಿಗೆ ಒಳಪಟ್ಟಿದ್ದಾರೆ. ಸೈತಾನನವರನ್ನು ವಂಚಿಸಿದ್ದಾನೆ ಪ್ರಿಯರೇ. ಇನ್ನು ಅದಕ್ಕಿಂತ ಕ್ಲಿಯರ್ ಆಗಿ ಇನ್ನೊಂದು ವಚನ ನೋಡಿ ನಮ್ಗೆ ಕರೆಕ್ಟಾಗಿ ಅರ್ಥ ಆಗುವಂಥ ರೀತಿಯಲ್ಲಿ ಅಂದರೆ ಪೌಲನು ಕೊರಿಂಥದವರಿಗೆ ಬರೆದಂಥ ಎರಡನೆಯ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನ. ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನ. ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು. ಅವನ ಆಲೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ. ಏನು ಹೇಳ್ತಾನೆ ಪೌಲು? ಸೈತಾನನು ನಮ್ಮನ್ನು ಮೋಸಪಡಿಸುವಂತನಾಗಿದ್ದಾನೆ. ಸೈತಾನ ನಮ್ಮನ್ನು ಯಾವ ರೀತಿಯಲ್ಲಾದರೂ ಆತನು ವಂಚಿಸುತ್ತಾನೆ. ನಾವು ಪಾಪದಲ್ಲಿ ಬೀಳದ ಹಾಗೆ ಜಾಗ್ರತೆಯಿಂದಿರಿ. ಯಾಕಂದರೆ ಅವನ ಕುಯುಕ್ತಿಗಳು ಗೊತ್ತು. ಯಾಕಂದರೆ ಆತನು ಸೈತಾನನಂತಕ್ಕಂಥ ಘಟಸರ್ಪನು. ಆ ಸರ್ಪವು ಆದಿಸರ್ಪವು, ಘಟಸರ್ಪವು ಸೈತಾನನು ಏನಿದೆ ಅಂದರೆ ಆದಿಯಿಂದಲೂ ಅವನು ವಂಚಕನು, ಆದಿಯಿಂದಲೂ ಸುಳ್ಳುಗಾರನು, ಆದಿಯಿಂದಲೂ ಮೋಸಗಾರನು, ಎಲ್ಲ ಸುಳ್ಳಿಗೆ ಮೂಲ ಪುರುಷನಾಗಿರ್ತಕ್ಕಂಥ ಸೈತಾನನಿದ್ದಾನೆ. ಆ ಸೈತಾನನ ಒಂದು ಕುಯುಕ್ತಿಗೆ ಒಳಗಿನ ಬಿದ್ದಿರೇನು, ಏನಾದರೂ ದೇವರಿಗೆ ವಿರೋಧವಾಗಿ ಪಾಪಗಿನ ಮಾಡಿದಿರೇನು, ಜಾಗ್ರತೆ ಇರಿ ಅಂಥೇಳಿ ಪೌಲನು ಹೇಳುವಂಥ ಮಾತು ಪ್ರಿಯರೇ. ಏನು ಹೇಳ್ತಿದ್ರೆ ನೋಡಿ, ಸೈತಾನನು ನಮ್ಮನ್ನು ವಂಚಿಸ್ತಾನೆ. ಯಾವ ರೀತಿ ವಂಚಿಸ್ತಾನೋ ಗೊತ್ತಿಲ್ಲ, ಯಾವ ರೀತಿ ಮಾಯ ಮಾಡ್ತಾನೋ ಗೊತ್ತಿಲ್ಲ, ಯಾವ ಪಾಪದಲ್ಲಿ ಬಿಡಿಸ್ತಾನೋ ಗೊತ್ತಿಲ್ಲ, ದೇವರಿಂದ ಯಾವ ರೀತಿ ದೂರ ಮಾಡ್ತಾನೋ ಗೊತ್ತಿಲ್ಲ. ಅದಕ್ಕೆ ಜಾಗೃತ ಪಡು ಅಂಥೇಳಿ ದೇವರು ಪೌಲನ ಮೂಲಕವಾಗಿ ದೇವರ ಮಕ್ಕಳಂತ ನಮ್ಮೆಲ್ಲರೂ ಎಚ್ಚರಿಸ್ತಿದ್ದಾರೆ ಪ್ರಿಯರೇ. ಅಂದರೆ ಅರ್ಥ ಏನು ಗೊತ್ತಲ್ಲದಂದರೆ ಸೈತಾನನು ವಂಚಿಸುವಂಥ ಆತ್ಮನು, ಸೈತಾನನು ಕುಯುಕ್ತಿ ಮಾಡುವಂಥವನು. ವಂಚಿಸ ಅಂದರೆ ಸರ್ಪವು ಹವಳಿಗೆ ಕೂಡಿದಂಥ ಅರ್ಥ ಅಲ್ಲ. ವಂಚಿತ ಅಂದರೆ ಮೋಸಪಡಿಸುವಂಥದ್ದು, ಮಾಯ ಮಾತುಗಳು ಹೇಳುವಂಥದ್ದು, ದುರ್ಬೋಧನೆ ಮಾಡುವಂಥದ್ದು, ದೇವರ ಮಾತಿಗೆ ವಿರೋಧವಾಗಿ ಹೇಳುವಂಥದ್ದು, ವಂಚಿಸುವಂಥದ್ದು, ಮೋಸಪಡಿಸುವಂಥದ್ದು. ಅದಕ್ಕೆ ನೀವು ನಷ್ಟ ಹೋಗ್ತೀರಿ, ಜಾಗ್ರತೆ ಇರಿ ಅಂಥೇಳಿ ಪೌಲನು ಎಚ್ಚರಿಕೆ ಮಾತುಗಳನ್ನು ತಿಳಿಸ್ತದನ್ನು ಪ್ರಿಯರಾದ ದೇವರ ಮಕ್ಕಳೇ. ಅಂದರೆ ಏನು ಅರ್ಥ ಕೊಡ್ತದೆ ಅಂದರೆ ವಂಚಿಸಿತ್ತು ಅಂದರೆ ಅರ್ಥ ಏನು? ಸುಳ್ಳು ಆದಂಥ ಮಾತುಗಳು ತಂದು ನಿಮ್ಮನ್ನು ಕಿವಿಯಲ್ಲಿ ನುಣುಪಾಗುವಂಥ ರೀತಿಯಲ್ಲಿ, ನಿಮಗೆ ಮೆಚ್ಚುವಂಥ ರೀತಿಯಲ್ಲಿ ಮಾಯ ಮಾತುಗಳನ್ನು ಹೇಳಿ, ಚಾಡಿಗಳನ್ನು ಹೇಳಿ, ದೇವರ ಮೇಲೆಗೆ ವಿರೋಧವಾಗಿ ತಪ್ಪನ್ನು ಹೇಳಿ ನಿಮ್ಮನ್ನು ಪಾಪದಲ್ಲಿ ಕೆಡುತ್ತಾನೆ. ಜಾಗ್ರತೆ ಪಡ್ರಿ ಅಂತ ಹೇಳ್ತದನ್ನು ಪ್ರಿಯರೇ. ಹಾಗಾಗಿ ನಮ್ಮ ಮೂಲ ತಾಯಿಯಾಗಿರ್ತಕ್ಕಂಥ ಹವ್ವಳಿಗೆ ದೇವರು ಕೊಟ್ಟಿರ್ತಕ್ಕಂಥ ಆಜ್ಞೆಯನ್ನು, ಈ ಹಣ್ಣನ್ನು ತಿನ್ನಲು ಬೇಡದು, ಮುಟ್ಟಲು ಕೂಡ ಬೇಡದು, ನೀವು ಯಾವಾಗ ತಿಂತೀರೋ ಅದೇ ದಿನ ಸತ್ಯ ಹೋಗುವಿರಿ ಅಂತೇಳಿ ದೇವರ ಆಜ್ಞೆ ವಿಧಿಸಿದ್ದರು. ಆದರೆ ದೇವರ ಆಜ್ಞೆಯನ್ನೇ ಸೈತಾನ ಒಂದು ಕುಯುಕ್ತಿಯಿಂದ, ಸೈತಾನ ಒಂದು ವಂಚನೆಯಿಂದ ಒಳಬಿದ್ದು, ಸೈತಾನ ಮಾತು ಒಳಪಟ್ಟು ಮೋಸ ಹೋಗಿದ ಪ್ರಿಯ. ಅಂದರೆ ದೇವರ ಆಜ್ಞೆಯನ್ನು ಮೀರಿದ್ದಾಳೆ ಹೊರತು ಸರ್ಪವು ಕೂಡಿದಂತಕ್ಕಂಥದ್ದು ಸರಿನಾ ತಪ್ಪು ಅಂತೇಳಿ ಇದನ್ನು ನೀವೇ ವಾಕ್ಯದ ಪ್ರಕಾರವಾಗಿ ಆಲೋಚನೆ ಮಾಡುವಾಗ ನಿಮಗೆ ಅರ್ಥವಾಗ್ತದೆ ಪ್ರಿಯರೇ. ಇನ್ನೊಂದು ವಚನ ನೋಡಿ, ಸತ್ಯವೇದ ಗ್ರಂಥದಲ್ಲಿ ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆಯಲ್ಲಿ ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆಯಲ್ಲಿ 11ನೇ ಅಧ್ಯಾಯ 3ನೇ ವಚನ ಏನು ಬರೆಯಲ್ಪಟ್ಟಿದೆ ನೋಡಿ. ಆದರೆ ಹೇಗೆ ಹವ್ವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳೋ ಹಾಗೆ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿ ಇರಬೇಕಾದ ಯಥಾರ್ಥವನ್ನು, ಪತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಹೋದಿರೆಂದು ನನಗೆ ಭಯ ಉಂಟು. ಇಲ್ಲಿ ಹೇಳ್ತದನ್ನು ಪ್ರಿಯರಾದ ದೇವರ ಮಕ್ಕಳೇ, ಪೌಲ ಕೂಡ ಎಚ್ಚರಿಸ್ತಾ ಇದ್ದಾರೆ ಪ್ರಿಯರೇ. ಏನು ಎಚ್ಚರಿಸ್ತದೆ ಅಂದರೆ, ಹೇಗೆ ಹವ್ವಳು ಒಂದು ಸರ್ಪದ ಒಂದು ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಾಳೋ ಹಾಗೆ ನೀವು ಕೂಡ ಮೋಸ ಹೋಗಿರ್ಗಿನ ನೀವು ಜಾಗ್ರತೆಯಿಂದ ಇರಬೇಕಾಗಿದೆ. ನೀವು ಕೂಡ ಏನಾದರೂ ಕೆಟ್ಟು ಹೋಗ್ತೀರೇನೋ ಅಂಥೇಳಿ ನನಗೇನಾದಂಥ ಭಯ ಅದ. ಯಾಕಂದರೆ ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿದೆ, ಸರ್ಪದ ಒಂದು ವಂಚನೆಗೆ, ಸೈತಾನ ಕುಯುಕ್ತಿಗೆ ಒಳಬಿದ್ದಳು ಅಂದರೆ ಸೈತಾನೊಟ್ಟಿಗೆ ವ್ಯಭಿಚಾರ ಮಾಡಿದಂಥ ಅರ್ಥ ಅಲ್ಲ ಪ್ರಿಯರೇ. ಸೈತಾನ ಒಂದು ಕುಯುಕ್ತಿಗೆ, ಒಂದು ಮಾಯಬೋಧನೆಗೆ ಒಳಬಿದ್ದಿದ್ದಾಳೆ. ಯಾರು? ನಮ್ಮ ಮೂಲ ತಾಯಿಯಾಗಿದ್ದ ಅವಳು. ಒಂದು ವೇಳೆ ನಾವು ಅದೇ ಸತ್ಯ ಅಂದರೆ ಇಲ್ಲ ಯೇಸು ಪ್ರಭು ಅಂದರೆ ಅಪೊಸ್ತಲನಾಗಿರ್ತಕ್ಕಂಥ ಪೌಲರು
ಮೊದಲನೇ ಶತಮಾನದಲ್ಲಿ ಹೇಳುವಂಥ ಮಾತು. ಹವ್ವಳಿಗೆ ಸರ್ಪ ಯಾವಾಗ ವಂಚಿಸಿದಂದರೆ ಕ್ರಿಸ್ತ ಪೂರ್ವ 1500 ವರ್ಷಗಳ ಹಿಂದುಗಡೆ ಚರಿತ್ರೆ. ಮೊದಲನೇ ಮಾನವರು, ಮೊದಲನೇ ಮನುಷ್ಯರನ್ನು ವಂಚಿಸಿದೆ. ಆದರೆ ಮೊದಲನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಲೋಕಕ್ಕೆ ಬಂದು ಹೋದ ನಂತರ ಪೌಲರು ತನ್ನ ಗ್ರಂಥದಲ್ಲಿ, ತನ್ನ ಪತ್ರಿಕೆಯಲ್ಲಿ ಬರೀತಾ ಇದ್ದಾರೆ ಪ್ರಿಯರೇ. ಏನು ಬರ್ತಿದ್ದಾರೆ ಅಂದರೆ, ನಿಮಗೆ ಒಬ್ಬ ಪುರುಷನಿಗೆ ನಿಶ್ಚಿತಾರ್ಥ ಆಗಿದೆ ಅಂದರೆ ಒಬ್ಬ ಕ್ರಿಸ್ತನಿಗೆ ನೀವು ಹೆಂಡತಿಯರಾಗಿದ್ದೀರಿ. ಕ್ರಿಸ್ತನಾಗಿದ್ದಾನೆ ಒಬ್ಬ ಒಡೆಯನು, ಒಬ್ಬ ಪತಿ. ಕ್ರಿಸ್ತನಾಗಿದ್ದ ನಮಗೆ ಮೊದಲಿಂಗನು, ನಾವು ಆತನಿಗೆ ಕನ್ನಿಕೆಯ ಹಾಗೆ, ಅಂದರೆ ತನ್ನ ಗಂಡನಿಗೆ ಒಂದು ಹೆಂಡತಿ ನಾವೆಲ್ಲರೂ. ಅದಕ್ಕೋಸ್ಕರ ನೀವು ತನ್ನ ಗಂಡನ್ನು ಬಿಟ್ಟು, ತನ್ನ ಪತಿವ್ರತ್ಯವನ್ನು ಬಿಟ್ಟು ನೀವು ಏನಾದರೂ ಒಂದು ದುಷ್ಟನ ಒಂದು ಕುಯುಕ್ತಿಗೆ ಒಳ ಬಿದ್ದಿರಿ, ಇನ್ನು ಜಾಗ್ರತೆ ಇರ್ರಿ ಅಂಥೇಳಿ ಪೌಲವರು ಅವರು ಹೇಳ್ತಿದ್ರು ಪ್ರಿಯರೇ. ಏನು ಹೇಳ್ತಿದ್ದಪ್ಪ ಅಂದರೆ, ನೀವು ಒಂದು ಸೈತಾನ ಕುದಿನ ಒಳಗಿನ ಬಿದ್ದಿರಿ, ಜಾಗ್ರತೆ ಪಡಿ ಅಂಥೇಳಿ ಪೌಲನು ಹೇಳ್ತಿದ್ದಾನ. ಏನು ಹೇಳ್ತಿದ್ದಾರೆ ಒಂದು ಸರಿ ಮತ್ತೊಂದು ಸರಿ ನೋಡಿ, 3ನೇ ವಚನ. ಆದರೆ ಹೇಗೆ ಹವ್ವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಾಳೋ, ಹಾಗೆ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥವನ್ನು, ಪತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಹೋದಿರೆಂದು ನನಗೆ ಭಯ. ನೀವು ದೇವರನ್ನು ಬಿಟ್ಟು, ಕ್ರಿಸ್ತನನ್ನು ಬಿಟ್ಟು ಮಾಡಬಾರ್ದು ಏನಾದರೂ ಪಾಪಗಳು ಮಾಡಿ ಆ ಸೈತಾನದ ಕುಯುಕ್ತಿಗೆ ಒಳ ಬಿದ್ದೀರಿ ಅಂಥೇಳಿ ಭಯ ಉಂಟು ಅಂತ ಹೇಳ್ತಿದ್ದಾನೆ ಪ್ರಿಯರೇ. ಅಂದರೆ ಸೈತಾನನು ಇಲ್ಲೂ ಕೂಡ ಎಲ್ಲರನ್ನು ಕೂಡುವಂಥದ್ದು ಕಾಣ್ತಾ ಇದೆಯಾ, ಅದು ಸೈತಾನ ಎಲ್ಲರನ್ನು ಸಂಗಮಿಸುವಂಥದ್ದು ಕಾಣ್ತಾ ಇದೆಯಾ, ಅಥವಾ ಆತ್ಮಿಕ ವಿಷಯದಲ್ಲಿ ಹೇಳ್ತಿದ್ದಾನೆ ಪೌಲನು. ಅಂದರೆ ನೀವು ಕೂಡ ಒಂದು ಕ್ರಿಸ್ತನಿಗೆ ಪ್ರತಿಷ್ಠಲ್ಪಟ್ಟಂಥವರಾಗಿದ್ದೀರಿ, ಕ್ರಿಸ್ತನಿಗೆ ನೀವು ಒಪ್ಪಿಸಲ್ಪಟ್ಟಂಥವರಾಗಿದ್ದೀರಿ. ಆದರೆ ತನ್ನ ಗಂಡನಾಗಿರ್ತಕ್ಕಂಥ ಯೇಸು ಕ್ರಿಸ್ತನನ್ನು, ಅಂದರೆ ತಮ್ಮ ಒಡೆಯನಾಗಿದ್ದ ಕ್ರಿಸ್ತನನ್ನು ಬಿಟ್ಟು ಏನಾದರೂ ನೀವು ಕೆಟ್ಟಕ್ಕೆ ಹೋಗಿದ್ದೀರಿ ಎಂದು, ಕೆಟ್ಟು ಹೋದಿರಿ ಅಂತೇಳಿ ನನಗೆ ಭಯ ಅದ. ಅದಕ್ಕೋಸ್ಕರ ನೀವೇನಿರಬೇಕು, ಜಾಗ್ರತೆಯಿಂದ ಇರಬೇಕು ಅಂತೇಳಿ ಹೇಳ್ತಿದ್ರು ಪ್ರೇರೆ. ಅಂದರೆ ಏನು ಅರ್ಥ ಅಲ್ಲತ್ತದಲ್ಲಿ, ಸೈತಾನೊಂದು ಕುಯುಕ್ತಿಗೆ ಒಳ ಬಿದ್ದಳು ಅರ್ಥ ಏನು? ಆ ಟೈಮಲ್ಲಿ ಸೈತಾನ ಮಾಯಬೋಧ ಒಳ ಬಿದ್ದಿದ್ದಾಳೆ ಪ್ರಿಯರೇ. ಅದೇ ಪ್ರಕಾರ ಈ ದಿನಗಳಿರ್ತಕ್ಕಂಥ ನಾವು ಕ್ರೈಸ್ತರಿಂದ ಕೈಪಡ್ದ ನಾವು ಒಂದು ವೇಳೆ ಸೈತಾನ ಒಂದು ಕುಯುಕ್ತಿಗೆ ಒಳ ಬಿದ್ದಿರಿ, ಜಾಗ್ರತೆ ತಗೊಳ್ಳಿ ಅಂಥೇಳಿ ಯಾರು ಹೇಳ್ತವಂಥ ಮಾತಂದರೆ ಪೌಲವರು ಹೇಳ್ತಿದ್ರು ಪ್ರಿಯರೇ. ಅದಕ್ಕೋಸ್ಕರ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಸರ್ಪವು ಹವ್ವಳನ್ನು ವಂಚಿಸಿತ್ತು, ಅಥವಾ ಕುಯುಕ್ತಿ, ಸೈತಾನೊಂದು ಕುಯುಕ್ತಿಗೆ ಒಳಬಿದ್ದಳು, ಸೈತಾನೊಂದು ಕುಯುಕ್ತಿಗೆ ಮೋಸ ಹೋದಳು ಅಂತ ಅರ್ಥ ಏನು? ಆ ಸೈತಾನೊಂದು ಮಾಯಬೋಧನೆಗೆ, ಸೈತಾನೊಂದು ಕುಯುಕ್ತಿಗೆ ಅಂತ ಅರ್ಥ, ಹೊರತು ಕೂಡಿದಂಥ ಅರ್ಥ ಅಲ್ಲ. ಯಾಕಂದ್ರೆ ವಚನ ನೋಡ್ತಾ ಇದ್ದೇವೆ ನಾವು. ಅಪೊಸ್ತಲರ ಕೃತ್ಯಗಳು ನೋಡಿ ಒಂದು ಸಾರಿ, ಕುಯುಕ್ತಿ ಅಂದರೆ ಏನು ಅಂಥೇಳಿ. ಕುಯುಕ್ತಿ ಅಂದರೆ ಸೈತಾನ ಕೂಡುವಂಥದ್ದ, ಸರ್ಪ ವ್ಯಭಿಚಾರ ಮಾಡುವಂಥದ್ದ, ಅಥವಾ ಕುಯುಕ್ತಿ ಅಂದರೆ ಅರ್ಥ ಬೇರೆ ಇದೆ ಅಂಥೇಳಿ ಸತ್ಯವೇದ ಗ್ರಂಥದಲ್ಲಿ ನಾವು ಅದಕ್ಕೆ ಉತ್ತರವನ್ನು ನೋಡೋಣ ಪ್ರಿಯರೇ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 19ನೇ ವಚನ ಪ್ರಿಯರೇ. ಏನು ಬರೆಯಲ್ಪಟ್ಟ ಕೇಳಿ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 17ನೇ ವಚನ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 19ನೇ ವಚನ. ಈ ಅರಸನು ನಮ್ಮ ಜನರಲ್ಲಿ ಕುಯುಕ್ತಿ ಮಾಡಿ, ಏನಂತ, ಈ ಅರಸನು ನಮ್ಮ ಜನರಲ್ಲಿ ಕುಯುಕ್ತಿ ಮಾಡಿ ಅವರ ಕೂಸುಗಳನ್ನು ಜೀವದಿಂದ ಉಳಿಸಬಾರದೆಂದು ಹೊರಗೆ ಹಾಕಿಸಿ ತಮ್ಮ ಪಿತೃಗಳನ್ನು ಕ್ರೂರವಾಗಿ ನಡೆಸಿದನು. ಯಾವ ಕಾಲದಲ್ಲಿ ಮಾತಾಡ್ತಿದ್ದಾರ ಸ್ಟೆಫೇನನು ಇಲ್ಲಿ? ಯಾವ ಕಾಲಕ್ಕೆ ಸಂಬಂಧಪಟ್ಟಂಥ ಮಾತಂದರೆ, ಕ್ರಿಸ್ತ ಪೂರ್ವ 1500 ವರ್ಷಗಳ ಹಿಂದುಗಡೆ ಐಗುಪ್ತ ದೇಶದಲ್ಲಿ ಇದ್ದಂಥ ಇಸ್ರಾಯೇಲ್ ಜನಾಂಗದವರ ಮಧ್ಯದಲ್ಲಿ ಐಗುಪ್ತದ ಅರಸನು ಏನು ಮಾಡಿದಂತೆ, ಕುಯುಕ್ತಿ ಒಳಗೆ ಒಳಸಂಚುಗಳನ್ನು ಮಾಡಿಕೊಂಡು, ಒಳಗೆ ಕುಯುಕ್ತಿಗಳನ್ನು ಕಲ್ಪಿಸಿಕೊಂಡು, ಒಳಗೆ ಒಂದು ಮಾಯಾ ಮಾತುಗಳನ್ನು ಕಲ್ಪಿಸಿಕೊಂಡು ಏನು ಮಾಡಿದ್ರು ಅಂದರೆ, ಇಸ್ರಾಯೇಲ್ ಇರತಕ್ಕಂಥ ಎಲ್ಲ ಕೂಸುಗಳನ್ನು ಕೊಂದಿಸಿದನಂತೆ. ಯಾವ ರೀತಿಗೆ? ಕುಯುಕ್ತಿಯಿಂದ. ಏನು ಅರ್ಥ ಕುಯುಕ್ತಿ ಅಂದರೆ? ಒಳಸಂಚುಗಳನ್ನು ಮಾಡುವಂಥದ್ದು, ಚಾಡಿ ಹೇಳುವಂಥದ್ದು, ಮಾಯಾ ಬೋಧನೆ ಮಾಡುವಂಥದ್ದು, ಮೋಸಪಡಿಸುವಂಥದ್ದು ಕುಯುಕ್ತಿ ಅಂದರೆ. ಕುಯುಕ್ತಿ ಅಂದರೆ ಸರ್ಪ ಕೂಡಿದಂಥಳು ಅಲ್ಲ. ಸರ್ಪದ ಒಂದು ಕುಯುಕ್ತಿಗೆ ಒಳಬಿದ್ದಳು ಅಂದರೆ ಸರ್ಪ ಕೂಡಿದಂಥ ಅರ್ಥ ಅಲ್ಲ ಪ್ರಿಯರೇ. ಅಂದರೆ ಅವನು ಏನು ಮಾಡಿದಂಥ ಐಗುಪ್ತದ ಅರಸನ್ನು ಒಂದು ಕುಯುಕ್ತಿ ಮಾಡಿ ಇಸ್ರಾಯೇಲ್ ಇರ್ತಕ್ಕಂಥ ಎಲ್ಲ ಮಕ್ಕಳನ್ನು ಕೊಂದಿಸಿದನು ಪ್ರಿಯರೇ. ಕೊಂದಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಇಲ್ಲಿ ನೋಡುವಾಗ. ಅಂದರೆ ಏನು ಅರ್ಥ ಮಾಡ್ಕೊಂಡ್ರೆ, ಸರ್ಪದ ಒಂದು ಕುಯುಕ್ತಿಗೆ ಒಳಬಿದ್ದಳು, ಒಂದು ಸರ್ಪದ ಒಂದು ಮೋಸ ಹೋದಳು ಅಂಥೇಳಿ. ಮೋಸ ಹೋದಳ ಅರ್ಥ ಏನಿಲ್ಲ, ಸರ್ಪಕ್ಕೆ ಕೂಡಿದಂಥದ್ರ ಪ್ರಿಯರೇ. ಮೋಸ ಹೋದಳು ಅಂದ್ರೆ ಅರ್ಥ ಏನು? ಅದಕ್ಕೆ ಇಲ್ಲಿರ್ತಕ್ಕಂಥ ಪದಕ್ಕೆ ಅರ್ಥ ತಿಳ್ಕೊಳ್ಬೇಕು ಪ್ರಿಯರೇ. ಯಾಕಂದರೆ ಮೋಸ ಹೋದಳು ಅಂದರೆ ಅರ್ಥ ಏನು? ಮೋಸ ಅಂದರೆ ವ್ಯಭಿಚಾರನ,
ಅಥವಾ ವ್ಯಭಿಚಾರ ಅಂದರೆ ಮೋಸನ? ಮೋಸಕ್ಕೆ ಇರ್ತಕ್ಕಂಥ ಅರ್ಥನೇ ಬೇರೆ, ವ್ಯಭಿಚಾರಕ್ಕೆ ಇರ್ತಕ್ಕಂಥ ಅರ್ಥನೇ ಬೇರೆ. ಪ್ರಿಯರಾದ ದೇವ್ರ ಮಕ್ಕಳೇ, ಒಂದು ಸಾರಿ ನೋಡಿ ಮಾರ್ಕನ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತ ಹೇಳ್ತಾರೆ ವ್ಯಭಿಚಾರ ಅಂದರೆ ಏನು ಮತ್ತು ಮೋಸ ಅಂದರೆ ಏನು ಅಂತ ನೋಡಿದಲ್ಲಿ ನಾವು ಯಾವುದ್ರಾಗಲ್ಲ ಅಂದರೆ ಪೌಲನು ಬರೆದಂಥ 2ನೇ ಪತ್ರಿಕೆಯಲ್ಲಿ 11ನೇ ಅಧ್ಯಾಯ 3 ವಚನ ಏನಿದೆ, ಅವಳು ಒಂದು ಸರ್ಪದ ಒಂದು ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳು. ಮೋಸ ಅಂದರೆ ವ್ಯಭಿಚಾರ ಅಂದುಕೊಳ್ತಿದ್ದಾರೆ, ಆದರೆ ಮೋಸ ಅಂತಕ್ಕಂಥ ಹೆಸರಿಗೆ ಆ ಪದಕ್ಕೆ ಅರ್ಥನೇ ಬೇರೆ ಅಂತೇಳಿ ಯೇಸು ಪ್ರಭು ತನ್ನ ಸುವಾರ್ತೆಯಲ್ಲಿ ಬರೆದಿದ್ದಾರೆ. ಒಂದು ಸರಿ ನೋಡಿ ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ, ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 19ನೇ ವಚನ. ಮಾರ್ಕ್ ಸುವಾರ್ತೆ 10ನೇ ಅಧ್ಯಾಯ 19ನೇ ವಚನ ಏನು ಬರೆಯಲ್ಪಟ್ಟಿದೆ ನೋಡಿ, ಏನು ಹೇಳ್ತಿದ್ದಾರೆ ನೋಡಿ. ಯೇಸುಪ್ರಭು ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ಮೋಸ ಮಾಡಬಾರದು. ಇನ್ನೊಬ್ಬರಿ ಬಳಿ ಮೋಸ ಮಾಡುವಂಥ ಸರ್ಪ ಏನು ಮಾಡಿದೆ? ಅವಳಿಗೆ ಮೋಸ ಮಾಡಿದೆ. ಇಲ್ಲಮ್ಮ, ಈ ಹಣ್ಣು ತಿಂದಾಗಲೇ ನಿನ್ನ ಕಣ್ಣುಗಳು ತೆರಿತವೆ ಅಂತೇಳಿ ಮಾಡಿದ ಮೋಸನೇ ಸುಳ್ಳಾಗಿ ಹೇಳಿ ಒಪ್ಪಿಸಿ ಮೋಸ ಮಾಡುವಂಥದ್ದು, ಅನ್ಯಾಯ ಮಾಡುವಂಥದ್ದು ಮೋಸ ಅಂದರೆ. ಆದರೆ ವ್ಯಭಿಚಾರನೇ ಬೇರೆ, ಮೋಸನೇ ಬೇರೆ. ಅದಕ್ಕೆ ಹೇಳ್ತದೆ ಯೇಸುಪ್ರಭು ಏನು ಹೇಳ್ತದೆ ಅಂದರೆ ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡುವುದು. ವ್ಯಭಿಚಾರನೇ ಬೇರೆ, ಮೋಸನೇ ಬೇರೆ. ಅಂದರೆ ಸೈತಾನನ ಒಂದು ಮಾಯ ಬೋಧನೆಗೆ ಹವ್ವಳೇನಾಗಿದ್ದು ಅಂದರೆ ಮೋಸ ಹೋಗಿದ್ದಾಳೆ ಹೊರತು ಹವ್ವಳು ಸರ್ಪದೊಟ್ಟಿಗೆ ಕೂಡಿಲ್ಲ, ವ್ಯಭಿಚಾರ ಮಾಡಿಲ್ಲ. ಪ್ರಿಯರಾದ ದೇವರ ಮಕ್ಕಳೇ, ಆ ರೀತಿಗೆ ಅನ್ನುವಂಥದ್ದು ತಪ್ಪ ಸರಿನ ತಿಳಿದನ್ನು ನೀವು ಕೇಳುವಾಗ ನಿಮಗೆ ಅರ್ಥ ಆಗಿರಬೇಕು ಇವಾಗ. ಯಾಕಂದರೆ ವ್ಯಭಿಚಾರನೇ ಬೇರೆ, ಮೋಸನೇ ಬೇರೆ ಪ್ರಿಯರೇ. ಅದಕ್ಕೋಸ್ಕರ ನಾವು ಆಲೋಚನೆ ಮಾಡಬೇಕಾಗಿದೆ. ಲಾಸ್ಟ್ ಒಂದು ವಚನ ನೋಡಿಕೊಂಡು ಈ ಸಂದೇಶ ಮುಕ್ತ ಮಾಡಿಕೊಳ್ಳೋಣ. ಎಪಿಸೋದೊಳಗೆ ಬರೆದಂಥ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನ. 4:14 ಪ್ರಿಯರೇ, 4ನೇ ಅಧ್ಯಾಯ 14ನೇ ವಚನ ಏನು ಬರೆಯಲ್ಪಟ್ಟಿದೆ ನೋಡಿ. ನಾವು ಇನ್ನು ಮಲೆಕೂಸುಗಳಾಗಿರಬಾರದು, ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಕೊಂಡು ಹೋಗುವವರ ಹಾಗಿರಬಾರದು. ಏನು ಹೇಳ್ತದೆ ಅಂದರೆ ನಾವು ಒಂದು ಕೂಸುಗಳ ಹಾಗೆ ಇದ್ದುಕೊಂಡು, ಕೂಸುಗಳ ಹಾಗೆ ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರದು, ಒಳ್ಳೆ ಬುದ್ಧಿವಂತಿಕರಾಗಿದ್ದು ಒಂದು ದುರ್ಜನರ ವಂಚನೆಗೂ ದುರ್ಬೋಧಕರ ಒಂದು ವಂಚನೆಗೂ ಸೈತಾನನ ಒಂದು ವಂಚನೆಗೂ ದುರ್ಬೋಧಕರ ಒಂದು ಬೋಧನೆಗೂ ದುರ್ಬೋಧರು ಮಾಡುವಂಥ ಒಂದು ಕುಯುಕ್ತಿಗೂ ನಾವೇನಾಗಿರ್ಬೇಕಂತ ಬೀಳದೆ ಜಾಗ್ರತೆ ತಗೋಬೇಕು ಅಂತ ಹೇಳ್ತಿದ್ದಾರೆ ಪ್ರಿಯರೇ. ನೋಡಿ ಮತ್ತೊಂದು ಸಾರಿ 14ನೇ ವಚನ. ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರದು, ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಕೊಂಡು ಹೋಗುವವರ ಹಾಗೆ ಇರಬಾರದು. ನಾವು ಜಾಗ್ರತೆಯಿಂದಿರಬೇಕು, ಎಚ್ಚರಿಕೆಯಿಂದಿರಬೇಕು. ಯಾಕಂದರೆ ಅನೇಕ ದುರ್ಬೋಧಕರು ಬರ್ತಾರೆ, ಅನೇಕ ಕುಯುಕ್ತಿಗಳು ಮಾಡಿ ಮೋಸಪಡಿಸುತ್ತಾರೆ. ಜಾಗ್ರತೆಯಿಂದಿರಬೇಕು ಅಂಥೇಳಿ ಪೌಲರು ಎಚ್ಚರಿಕೆ ಮಾತನ್ನು ತಿಳಿಸ್ತಿದ್ದಾರೆ ಪ್ರಿಯರೇ. ಹಾಗಾಗಿ ನಾವು ಕೂಡ ಎಚ್ಚರಿಕೆಯನ್ನು ತೆಗೆದುಕೊಂಡು ದೇವರ ವಾಕ್ಯ ಯಾವ ರೀತಿಯಲ್ಲಿದೆಯೋ ಚೆನ್ನಾಗಿ ನಾವು ಪರಿಶೋಧನೆ ಮಾಡಿಕೊಂಡು ಸತ್ಯ ಯಾವುದೋ ಅಸತ್ಯ ಯಾವುದೋ ಅಂತೇಳಿ ಭದ್ರವಾಗಿ ಆಲೋಚನೆ ಮಾಡಿ ಭದ್ರ ಹಿಡ್ಕೊಳ್ಬೇಕಾಗಿದೆ ಪ್ರಿಯರೇ. ಯಾಕಂದರೆ ನಮ್ಮ ಅನೇಕ ಒಂದು ದುರ್ಬೋಧನೆಗಳು ಬಂದಿದೆ. ಅದಕ್ಕೋಸ್ಕರ ದೇವರ ಮಕ್ಕಳನ್ನ ನಾವೆಲ್ಲರೂ ಕೂಡ ಬೈಬಲ್ ಏನು ಹೇಳುತ್ತದೋ ಅಂಥೇಳಿ ಬೈಬಲ್ ಚೆನ್ನಾಗಿ ನಾವು ಪರಿಶೋಧನೆ ಮಾಡಿ ದೇವರ ಮಾತುಗಳು ನಾವು ತಿಳಿದುಕೊಳ್ಬೇಕಾಗಿದೆ ಪ್ರಿಯರೇ, ತಿಳಿದುಕೊಳ್ಬೇಕಾಗಿದೆ. ಅವಾಗ ತಿಳ್ಕೊಂಡಾಗೆ ನಮಗೆ ತಿಳ್ಕೊಂಡಾಗೆ ಸತ್ಯ ನಮ್ಮ ಏನು ಮಾಡ್ತದೆ, ಸ್ವತಂತ್ರ ಮಾಡ್ತದೆ ಪ್ರಿಯರೇ. ಅದಕ್ಕೋಸ್ಕರ ಚೆನ್ನಾಗಿ ಆಲೋಚನೆ ಮಾಡಿ ನನ್ನ ಮಾತನ್ನು ನಂಬಬೇಡಿ, ದೇವರ ಗ್ರಂಥದ ಏನು ಬರೆಯಲ್ಪಟ್ಟಿದೆಯೋ ಚೆನ್ನಾಗಿ ಪರಿಶೋಧನೆ ಮಾಡಿ ಸತ್ಯವನ್ನು ತಿಳಿದುಕೊಳ್ಳಿ. ಯಾವುದೂ ಕೂಡ ಅಂದರೆ ಒಂದು ತಪ್ಪಾದ ರೀತಿಯಲ್ಲಿ ತಿಳಿದುಕೊಳ್ಬೇಡ ಅಂಥೇಳಿ ಈ ಸಂದೇಶವನ್ನು ಕೊಡ್ತಾ ಈ ಸಂದೇಶ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ನಿಮ್ಮ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾಗಿರ್ತಕ್ಕಂಥ ನಮ್ಮ ಪರಲೋಕದ ತಂದೆಗಿರುವ ದೇವರೇ, ನಿಮಗೆ ವಂದನೆಗಳು, ಸ್ತೋತ್ರಗಳು ತಂದೆಯಾಗಿರುವ ದೇವರೇ. ಇಲ್ಲಿವರೆಗೂ ನಿಮ್ಮ ಮಾತುಗಳು ತಿಳಿಸಿದಂತ ತಂದೆ,
ಯಾಕಂದರೆ ನಮಗೆ ಮೂಲ ತಾಯಿಗಿರ್ತಕ್ಕಂಥ ಅವಳು ಶ್ರೇಷ್ಠಳು, ಕರೆಕ್ಟಾಗಿರ್ತಕ್ಕಂಥ ನಮ್ಮ ತಾಯಿ. ಅಂಥ ತಾಯಿಗೆ ಸರ್ಪ ಕೂಡಿದಂತಕ್ಕಂಥದ್ದು ತಪ್ಪು. ಯಾಕಂದರೆ ಸರ್ಪದ ಒಂದು ವಂಚನೆಗೆ, ಸರ್ಪದ ಒಂದು ಕುಯುಕ್ತಿಗೆ, ಸರ್ಪದ ಒಂದು ಮಾತಿಗೆ ಮೋಸ ಹೋಗಿದ್ದಾಳೆ ಹೊರತು ಯಾವ ತಪ್ಪು ಮಾಡಿಲ್ಲ. ಆಕೆ ನಿಷ್ಕಳಂಕೆ, ನಿನ್ನ ಆಜ್ಞೆಯನ್ನು ಮೀರಿದ್ದಾಳೆ. ಅಂದರೆ ನೀವು ಕೊಟ್ಟಿರ್ತಕ್ಕಂಥ ಆಜ್ಞೆಯನ್ನು ಮೀರಿದ ಹೊರತು ಯಾವ ಅಂಥ ಕೆಟ್ಟ ಕೆಲಸವನ್ನು ಮಾಡಿಲ್ಲ ಅಂಥೇಳಿ ಇದನ್ನು ವಾಕ್ಯವನ್ನು ತಿಳಿದುಕೊಂಡಿದ್ದು. ಯಾಕಂದರೆ ವಂಚನೆ ಅಂದರೇನು, ಕುಯುಕ್ತಿ ಅಂದರೇನು, ಮೋಸ ಹೋದಳು ಅಂದರೇನು ಅಂಥೇಳಿ ಎಲ್ಲ ವಿಷಯದಲ್ಲಿ ವಾಕ್ಯದಿಂದ ನಾವು ಆಲೋಚನೆ ಮಾಡಿದ್ದೇವೆ. ಅದಕ್ಕೆ ಕೇಳುವಂಥ ನನ್ನ ಮಕ್ಕಳೆಲ್ಲರೂ ಕೂಡ ಆಲೋಚನೆ ಮಾಡಿ ಸತ್ಯವನ್ನು ಭದ್ರವಾಗಿ ಹಿಡಿದುಕೊಂಡು ಆಲೋಚನೆ ಮಾಡಿ ತಿಳ್ಕೊಳ್ಳುವಂಥ ಜ್ಞಾನವನ್ನು, ವಿವೇಕ್ಯವನ್ನು ದಯಪಾಲಿಸ್ತೀರಿ ಅಂತೇಳಿ ಈ ಚಿಕ್ಕ ಪ್ರಾರ್ಥನೆ ಮನವಿ ನಿಮ್ಮ ಪಾದ ಇಡುತ್ತಾ, ಈ ಪ್ರಾರ್ಥನೆ ನಿಮ್ಮ ಮಗನೂ ನಮ್ಮ ರಕ್ಷಕನೂ ಆಗಿರುವ ಯೇಸುವಿನ ಅತಿ ಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥಿಸಿ ಬಿಡುತ್ತೇವೆ, ನಮ್ಮ ಪರಲೋಕದ ತಂದೆ. ಆಮೇನ್. ನಿಮ್ಮೆಲ್ಲರಿಗೆ ವಂದನೆಗಳು. ఎంత సేవ చే